ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಮುಖ ಸಮಿತಿಗಳು ಮತ್ತು ಮುಖ್ಯಸ್ಥರ ಬಗ್ಗೆ ಪ್ರಾರಂಭ ಮಾಡಿದ್ವಿ. ಅದರ ಮುಂದುವರಿದ ಭಾಗವನ್ನು ಈ ಒಂದು ತರಗತಿಯಲ್ಲಿ ಮತ್ತೆ ಪ್ರಸ್ತಾಪಿಸ್ತಾ ಇದ್ದೇನೆ. ಈ ತರಗತಿಯಲ್ಲಿ ನಾವು ಚರ್ಚೆ ಮಾಡತಕ್ಕಂಥ ಕೆಲವೊಂದು ಪ್ರಮುಖ ಕಮಿಟಿಗಳು ಯಾವುದು ಅಂತ ಬಂದಾಗ, ಮೊದಲಿಗೆ ಡಿ ಬಂಡೋಪಾಧ್ಯಾಯ ಸಮಿತಿ. ಡಿ ಬಂಡೋಪಾಧ್ಯಾಯ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಕ್ಸಲ್ ಸಮಸ್ಯೆಯ ಅಧ್ಯಯನ. ಅಂದ್ರೆ ನಕ್ಸಲ್ ಪೀಡಿತ ಕೆಲವೊಂದು ರಾಜ್ಯಗಳಿದಾವೆ, ಅದು ಛತ್ತೀಸ್ಗಢ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ದೆನ್ ಪಶ್ಚಿಮ ಬಂಗಾಳ, ಒಡಿಶಾ, ಈ ಒಂದು ರಾಜ್ಯಗಳು, ಮಧ್ಯಪ್ರದೇಶ, ಇವೆಲ್ಲವೂ ಕೂಡ ಏನು ನಕ್ಸಲ್ ಪೀಡಿತ ರಾಜ್ಯಗಳಾಗಿದ್ದಾವೆ. ಈ ಒಂದು ನಕ್ಸಲರ ಒಂದು ಸಮಸ್ಯೆಯನ್ನ ನಾವು ಅಧ್ಯಯನ ಮಾಡಿ ಆ ನಕ್ಸಲರನ್ನ ಆ ಒಂದು ಕೆಲಸದಿಂದ ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವೇನ್ ಮಾಡಬಹುದು, ಜೊತೆಗೆ ನಕ್ಸಲ್ ಉಪಟಳದಿಂದ ಹಾನಿಗೆ ಒಳಗಾಗ್ತಕ್ಕಂಥ ಜನರ ರಕ್ಷಣೆ ಯಾವ ರೀತಿ ಮಾಡಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ನೇಮಕ ಮಾಡಿದಂಥ ಕಮಿಟಿಯೇ ಬಂಡೋಪಾಧ್ಯಾಯ ಸಮಿತಿ. ದೆನ್ BS ಪಾಟೀಲ್ ಸಮಿತಿ. BS ಪಾಟೀಲ್ ಸಮಿತಿ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿದ ಸಮಿತಿ. BS ಪಾಟೀಲ್ ಈ ಕರ್ನಾಟಕ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿಯಾಗಿ, ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ನಿವೃತ್ತರಾದಂಥವರು. ಇವರ ನೇತೃತ್ವದಲ್ಲಿ ರಚನೆ ಮಾಡಿದ್ದೇನು ಅಂತಂದ್ರೆ BBMPಯ ವಿಭಜನೆ. ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 4 ವಿಭಾಗವನ್ನಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಮಿಟಿ ತನ್ನ ರಿಪೋರ್ಟ್ ಅನ್ನು ಕೊಟ್ಟಿದ್ದನ್ನ ನಾವು ಗಮನಿಸ್ತೀವಿ. ದೆನ್ ರಾಮ ರಜಪೂತ್ ಸಮಿತಿ. ಇದು ಕೂಡ ಈಗಾಗಲೇ ಕೇಳಿರುವಂತಹ ಪ್ರಶ್ನೆ. ರಾಮ ರಜಪೂತ್ ಸಮಿತಿ ಇದು ವೈವಾಹಿಕ ಅತ್ಯಾಚಾರ ತಡೆ ಸಂಬಂಧಕ್ಕೆ ಸಂಬಂಧಪಟ್ಟಿದೆ. ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ನಾವೇನ್ ಕರಿತೇವೆ. ಇದರ ವಿವಾಹದ ನಂತರದಲ್ಲೂ ಕೂಡ ಪತಿ ಪತ್ನಿಯರು ಇಚ್ಛೆಗೆ ವಿರುದ್ಧವಾಗಿ, ಪತಿಯ ಇಚ್ಛೆಗೆ ವಿರುದ್ಧವಾಗಿ ಪತಿ ಏನಾದ್ರು ಕೂಡ ಆಕೆಯ ಮೇಲೆ ಲೈಂಗಿಕ ಕ್ರಿಯೆ ಮುಂದಾದ ಸಂದರ್ಭದಲ್ಲಿ ಅದನ್ನು ಕೂಡ ಅತ್ಯಾಚಾರ ಅಂತ ನಾವು ಪರಿಗಣಿಸಲಾಗುತ್ತೆ ಅಂತೇಳಿ ಕಾನೂನಿದೆ. ಈ ನಿಟ್ಟಿನಲ್ಲಿ ವೈವಾಹಿಕ ಅತ್ಯಾಚಾರವನ್ನ ತಡೆಯುವಂತಹ ನಿಟ್ಟಿನಲ್ಲಿ, ಆ ವೈವಾಹಿಕ ಅತ್ಯಾಚಾರಕ್ಕೆ ಕಾರಣುವಂತಹ ಒಂದು ಅಂಶಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಒಂದು ವರದಿಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಈ ಒಂದು ರಾಮ ರಜಪೂತ್ ಸಮಿತಿಯನ್ನ ನೇಮಕ ಮಾಡಿದಂಥದ್ದು. ದೆನ್ AK ಭಾರ್ಗವ ಸಮಿತಿ. ಅಂತರ್ಜಾಲ ತಟಸ್ಥ ನೀತಿ, ನೆಟ್ ನ್ಯೂಟ್ರಾಲಿಟಿ ಪಾಲಿಸಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಅಂತರ್ಜಾಲ ಏನಿದೆ ನಾವು ನಮ್ಮ ಒಂದು ಮಾಧ್ಯಮದಲ್ಲಿ ಬಳಸ್ತಾ ಇದ್ದೀವಿ. ಈ ಅಂತರ್ಜಾಲ ತಟಸ್ಥ ನೀತಿ ಯಾವ ಸಂದರ್ಭದಲ್ಲಿ ಈ ಒಂದು ಅಂತರ್ಜಾಲದ ಸಂಪರ್ಕವನ್ನು ನಾವು ತಟಸ್ಥಗೊಳಿಸಬೇಕು, ಯಾವ ಪ್ರದೇಶದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅದನ್ನು ತಟಸ್ಥಗೊಳಿಸಬೇಕು, ಆ ತಟಸ್ಥಗೊಳಿಸುವ ಸಂದರ್ಭದಲ್ಲಿ ಅಲ್ಲಿ ಆಗುವಂತಹ ಒಂದು ಹಾನಿಗಳೇನು, ಈ ಒಂದು ಅಂತರ್ಜಾಲ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕೈಗೊಳ್ಳಬಹುದಾದಂತಹ ಕ್ರಮಗಳ ಬಗ್ಗೆ ಈ ಒಂದು ಕಮಿಟಿಯನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿತು. ದೆನ್ ಅರವಿಂದ್ ಪನಗರಿಯ ಸಮಿತಿ. ಅರವಿಂದ್ ಪನಗರಿಯರ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದಾನೆ. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅರವಿಂದ್ ಪನಗರಿಯ. ಅಂದ್ರೆ ಯೋಜನಾ ಆಯೋಗವನ್ನ ನೀತಿ ಆಯೋಗವನ್ನಾಗಿ ಮೋದಿ ಸರ್ಕಾರ 2015ರಲ್ಲಿ ಪರಿವರ್ತನೆ ಮಾಡಿದಾಗ, ಚೇಂಜಸ್ ಮಾಡಿದಾಗ ಅದರ ಮೊದಲ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದವರು ಅರವಿಂದ್ ಪನಗರಿಯ. ಬಟ್ ಈಗ ರಾಜೀವ್ ಕುಮಾರ್ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅರವಿಂದ್ ಪನಗರಿಯ ರವರ ನೇತೃತ್ವದಲ್ಲಿ ಜಾತಿ ವರ್ಗೀಕರಣ ಸಮಿತಿ, ಭಾರತದಲ್ಲಿ ಅಸಂಖ್ಯಾತ ಜಾತಿಗಳಿದ್ದಾವೆ, ಆ ಜಾತಿಗಳ ಒಂದು ಸೌಲಭ್ಯವನ್ನು ಕೊಡಬೇಕಾದ್ರೆ, ಹಿಂದುಳಿದಿರತಕ್ಕಂತಹ ಕೆಳಮಟ್ಟದಲ್ಲಿರ್ತಕ್ಕಂತಹ ಜಾತಿಗಳಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾದ್ರೆ ಆ ಜಾತಿಯ ವರ್ಗೀಕರಣಕ್ಕೆ ನಾವು ಯಾವ ರೀತಿಯಾದ ನಿಯಮವನ್ನು ಅಳವಡಿಸಿಕೋಬೇಕು ಅಂತೇಳಿ ಕಮಿಟಿಯನ್ನ ಇವರ ನಾಯಕತ್ವದಲ್ಲಿ ರಚನೆ ಮಾಡಿತ್ತು. ದೆನ್ ನ್ಯಾಯಮೂರ್ತಿ RM ಲೋಧಾ ಸಮಿತಿ. ಇದು ಕೂಡ ಈಗಾಗಲೇ ಕೇಳಿರುವಂತಹ ಪ್ರಶ್ನೆ. RM ಲೋಧಾ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂಥವ್ರು. ಇವರ ನೇತೃತ್ವದಲ್ಲಿ ರಚನೆ ಆಗಿದ್ದು ಯಾವುದು ಅಂದ್ರೆ BCCI ಆಡಳಿತಾತ್ಮಕ ಸುಧಾರಣೆ. ಅಂದ್ರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಏನಿದೆ, ನಮ್ಮ ಭಾರತದಲ್ಲೇ ಅತ್ಯಂತ ಶ್ರೀಮಂತ ಒಂದು ಸಂಸ್ಥೆ ಕೂಡ ಹೌದು BCCI ಅಂತಕ್ಕಂಥದ್ದು. ಆ BCCI ಸಂಸ್ಥೆಯನ್ನ ಕೆಲವೊಂದು ವರ್ಗದವರು, ಕೆಲವೊಂದು ವ್ಯಕ್ತಿಗಳು ತಮ್ಮ ಒಂದು ಹಿತಾಸಕ್ತಿಗಾಗಿ ಅದನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ರು. ಕೆಲವೊಂದು ದುರುಪಯೋಗವೂ ಕೂಡ ಅಲ್ಲಿ ಆಗ್ತಾ ಇತ್ತು, ಹಣದ ದುರುಪಯೋಗ ಕೂಡ. ಇಂತಹ ಸಂದರ್ಭದಲ್ಲಿ ಆ BCCI ಆಡಳಿತದಲ್ಲಿ ಆಮೂಲಾಗ್ರ ಬದಲಾವಣೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದಂತಹ RM ಲೋಧಾ ನೇತೃತ್ವದಲ್ಲಿ ಕಮಿಟಿಯನ್ನು ರಚನೆ ಮಾಡಿದ್ದನ್ನ ನಾವು ಗಮನಿಸ್ತೀವಿ. ಇದು ಕೂಡ ಕೇಳಿರುವಂತಹ ಪ್ರಶ್ನೆ. ದೆನ್ SS ಹೌಲುವಾಲಿಯಾ ಸಮಿತಿ. ಇದು ಭೂ ಸ್ವಾಧೀನ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟದ್ದು. ಈಗ ಸರ್ಕಾರ ಯಾವುದೇ ಒಂದು ಕೈಗಾರಿಕೆಯನ್ನ ಉದ್ಯಮನ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ರೈತರಿಂದ ಭೂಮಿಯನ್ನು ಅಕ್ವಿಡೇಷನ್ ಮಾಡ್ಕೋತಾರೆ, ಭೂ ಸ್ವಾಧೀನವನ್ನು ಮಾಡ್ಕೋತಾರೆ. ಈ ಸಂದರ್ಭದಲ್ಲಿ ಎಂತಹ ಒಂದು ಭೂಮಿಯನ್ನು ನಾವು ಅಕ್ವಿಡೇಷನ್ ಮಾಡ್ಕೋಬೇಕು, ಯಾವ ಯಾವ ಏರಿಯಾದಲ್ಲಿ ಗ್ರೀನ್ ಝೋನ್ಗಳಲ್ಲಿ ಏನು ಕೃಷಿ ಬೆಳವಣಿಗೆ ಮಾಡ್ತಕ್ಕಂಥ ಒಂದು ಜಮೀನುಗಳಲ್ಲಿ ಕೈಗಾರಿಕೆ ಸ್ಥಾಪನೆ ಅನುಮತಿ ಕೊಡ್ಬೇಕಾ, ಕೊಡಬಾರ್ದ, ಹಾಗೆಯೇ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಯಾವ ಮಾನದಂಡ ಆಧಾರದ ಮೇಲೆ ಭೂ ಸ್ವಾಧೀನಕ್ಕೆ ಅನುಮತಿ ಕೊಡಬೇಕು, ಪರಿಹಾರ ಯಾವ ರೀತಿಯಾಗಿರಬೇಕು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SS ಹೌಲುವಾಲಿಯಾ ನೇತೃತ್ವದಲ್ಲಿ ಒಂದು ಭೂ ಸ್ವಾಧೀನ ತಿದ್ದುಪಡಿ ಮಸೂದೆಗೆ ಸಂಬಂಧಪಟ್ಟ ಹಾಗೆ ವಿವರಣೆ ಕೊಡಲಿಕ್ಕೆ ಕಮಿಟಿ ರಚನೆ ಮಾಡೋದನ್ನ ನಾವು ಗಮನಿಸ್ತೇವೆ. ದೆನ್ ಭೂಪೇಂದರ್ ಯಾದವ್ ಸಮಿತಿ. ಭೂಪೇಂದರ್ ಯಾದವ್ ಸಮಿತಿ ಕೂಡ ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಅಂದ್ರೆ GST ಅಂತ ನಾವೇನ್ ಕರಿತೇವೆ,
ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ನಾವೇನು ಕರಿತಾ ಇದೀವಿ. ಈ GSTಗೆ ಇದು ಸಂಬಂಧಪಟ್ಟಂತದ್ದು. ಅಂದ್ರೆ GSTಗೆ ಸಂಬಂಧಪಟ್ಟ ಹಾಗೆ ದೇಶದಾದ್ಯಂತ ಏಕರೂಪದ ತೆರಿಗೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ 2017ರಲ್ಲಿ ಸಂವಿಧಾನ 101ನೇ ತಿದ್ದುಪಡಿಯ ಪ್ರಕಾರ ಏನು ದೇಶದಾದ್ಯಂತ ಜಾರಿಯಾಗಿದೆ. ಈ ಒಂದು ಸರಕು ಮತ್ತು ಸೇವಾ ತೆರಿಗೆಯ ಒಂದು ನಿಯಮಾವಳಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕಗೊಂಡಿದ್ದಂತಹ ಕಮಿಟಿಯೇ ಭೂಪೇಂದರ್ ಯಾದವ್ ಸಮಿತಿ. ದೆನ್ ವಿಜಯ್ ಕೇಳ್ಕರ್ ಕೂಡ ನಾವು ಈಗಾಗಲೇ ಕೇಳಿದೀವಿ ಸಾಕಷ್ಟು ಬಾರಿ ಅವರ ಹೆಸರನ್ನ. 13ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ವಿಜಯ್ ಕೇಳ್ಕರ್ ಅವರು ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವಕ್ಕೆ ಸಂಬಂಧಪಟ್ಟಂತ ಮರು ಪುಷ್ಟೀಕರಣ. ಈ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನಾವು ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಹೇಳಿಕೊಡ್ಬೇಕಾಗಿದೆ. ಆ ಮೂಲ ಸೌಕರ್ಯಕ್ಕೆ ಅಪಾರ ಪ್ರಮಾಣದ ಆರ್ಥಿಕ ಸಂಪನ್ಮೂಲದ ಅಗತ್ಯತೆಯೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರವೇ ಎಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಖಾಸಗಿಯವರ ಒಂದು ಸಹಭಾಗಿತ್ವನೂ ಕೂಡ ತೆಗೆದುಕೊಂಡು ಈ ಒಂದು ಮೂಲ ಸೌಕರ್ಯವನ್ನು ವೃದ್ಧಿ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಬಂಡವಾಳವನ್ನ ಸ್ವದೇಶಿಯಾಗಿ ಹಾಗೆ ವಿದೇಶಿ ಬಂಡವಾಳವನ್ನು ಕೂಡ ಆಕರ್ಷಣೆ ಮಾಡಬಹುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೈಗೊಳ್ಳಬಹುದಾದಂತಹ ಒಂದು ವ್ಯವಸ್ಥೆಯ ಬಗ್ಗೆ ವರದಿ ಕೊಡಲಿಕ್ಕೆ 13ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದಂತಹ ವಿಜಯ್ ಕೇಳ್ಕರ್ ಅವರನ್ನ ನೇಮಕ ಮಾಡ್ತಾರೆ. ದೆನ್ BN ನವಲವಾಲ ಸಮಿತಿ ಇದು ನದಿ ಜೋಡಣೆಗೆ ಸಂಬಂಧಪಟ್ಟದ್ದು. ಈಗ ಉತ್ತರ ಭಾರತ ನದಿಗಳನ್ನ ಸರ್ವ ಋತು ನದಿಗಳು ಅಂತ ಹೇಳ್ತೀವಿ. ವರ್ಷದ 365 ಕೂಡ ಹರಿತಾ ಇರ್ತವೆ. ಆದರೆ ದಕ್ಷಿಣ ಭಾರತದ ನದಿಗಳನ್ನ ನಾವು ಆ ರೀತಿ ಕರೆಯುವುದಿಲ್ಲ. ಇದು ಋತುಮಾನದ ನದಿಗಳು. ಅಂದ್ರೆ ಮಳೆಗಾಲ ಬಿದ್ದ ಸಂದರ್ಭದಲ್ಲಿ ಮಾತ್ರ ತುಂಬೆರಿತಾವೆ. ಈ ನೆಲದಲ್ಲಿ ಕೆಲವೊಂದು ಭಾಗಗಳಲ್ಲಿ ಭೀಕರ ಬರಗಾಲದಿಂದಾಗಿ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ಬೆಳೆ ನಷ್ಟಗಳಾಗ್ತವೆ, ಬರಗಾಲ ಸಂಭವಿಸುತ್ತೆ. ಇದನ್ನ ತಡೆಗಟ್ಟೋದಕ್ಕೆ ಆ ಉತ್ತರ ಭಾರತ ನದಿಗಳನ್ನೂ ಕೂಡ ದಕ್ಷಿಣದ ಕಡೆಗೆ ನಾವು ಜೋಡಣೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬರಗಾಲ ಆಗಲಿ ಕೃಷಿ ಬೆಳವಣಿಗೆ ತೊಂದರೆ ಆಗಲಿ ಉಂಟಾಗೋದಿಲ್ಲ ಅಂತೇಳಿ ಯಾವ ಯಾವ ನದಿಗಳನ್ನ ಯಾವ ರೀತಿ ಜೋಡಣೆ ಮಾಡಬಹುದು ಅಂತೇಳಿ ಕಾವೇರಿ ಗಂಗಾವನ್ನು ಕೂಡ ಜೋಡಣೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪ ಕೂಡ ಹಿಂದಿನಲ್ಲೂ ಕೂಡ ವಾಜಪೇಯಿ ಸರ್ಕಾರದಲ್ಲೂ ಕೂಡ ಅದನ್ನ ನಾವು ನೋಡ್ತೇವೆ. ಹೀಗೆ ಯಾವ ಯಾವ ನದಿಗಳನ್ನ ಯಾವ ರೀತಿಯಾಗಿ ಜೋಡಣೆ ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ತಗುಲುವಂತಹ ಒಂದು ಬಂಡವಾಳ ಆರ್ಥಿಕ ಸಂಪನ್ಮೂಲ ಎಷ್ಟಾಗುತ್ತೆ, ಅದರಿಂದ ಆಗುವಂತಹ ಒಂದು ತೊಂದರೆಗಳೇನು ಅನ್ನೋ ಎಲ್ಲದರ ಬಗ್ಗೆ ವಿಸ್ತೃತ ವರದಿಯನ್ನು ಕೊಡಲಿಕ್ಕೆ ಇವರ ನೇತೃತ್ವದಲ್ಲಿ ಸಮಿತಿ ರಚನೆ ಆಯಿತು. ದೆನ್ TK ವಿಶ್ವನಾಥನ್ ಸಮಿತಿ ಇದು ಕೂಡ ಕೇಳಿರುವ ಪ್ರಶ್ನೆ. 2015ರ ಕಂಪನಿ ಕಾಯ್ದೆಯ ಬದಲಾವಣೆ. ಈಗ ಯಾವುದೇ ಒಂದು ಕಂಪನಿಗಳನ್ನ ಸ್ಥಾಪನೆ ಮಾಡಬೇಕಾದ ಸಂದರ್ಭದಲ್ಲಿ ಕಂಪನಿ ಆಕ್ಟ್ ಅಂತ ಏನಿದೆ, ಆ ಕಂಪನಿ ಆಕ್ಟ್ 2015ನಲ್ಲಿ ನಾವು ಬದಲಾವಣೆ ಮಾಡಬೇಕಾದ ಸಂದರ್ಭದಲ್ಲಿ ಈಗ ಕೆಲವೊಂದು ರಿಜಿಡ್ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ. ರಿಜಿಡ್ ರೂಲ್ಸ್ ರೆಗ್ಯುಲೇಷನ್ಸ್ ಆದಾಗ ಕಂಪನಿನ ಸ್ಥಾಪನೆ ಮಾಡಲಿಕ್ಕೆ ಬಂಡವಾಳ ಹೂಡಲಿಕ್ಕೆ ಕೆಲವರು ಹಿಂಜರಿತಾರೆ. ಅದು ಸ್ವದೇಶಿ ಆಗಿರ್ಬೋದು, ವಿದೇಶಿ ಕಂಪನಿಗಳಾಗಿರ್ಬೋದು. ಈ ನಿಟ್ಟಿನಲ್ಲಿ ಹೆಚ್ಚೆಚ್ಚು ಬಂಡವಾಳವನ್ನ ತೊಡಗಿಸೋದ್ರ ಮುಖಾಂತರ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಬೇಕು ಅಂದ್ರೆ, ಪರೋಕ್ಷವಾಗಿ ನಾವು ತೆರಿಗೆ ಮೂಲಕ ಆದಾಯ ಸಂಗ್ರಹ ಮಾಡಬೇಕು ಅಂದ್ರೆ ಆ ಕಂಪನಿ ಸ್ಥಾಪನೆ ಮಾಡೋರು ಕೂಡ ಕೆಲವೊಂದು ಫ್ಲೆಕ್ಸಿಬಿಲಿಟಿಯನ್ನು ನಾವು ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆ ಕಂಪನಿ ಕಾಯ್ದೆ 2015ರಲ್ಲಿ ಮಾಡಬೇಕಾದಂತ ಒಂದು ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು TK ವಿಶ್ವನಾಥನ್ ಕಮಿಟಿನ ನೇಮಕ ಮಾಡಿತ್ತು. ದೆನ್ ಶಾಂತಕುಮಾರ್ ಸಮಿತಿ ಇದು ಕೂಡ ಕೇಳಿರುವಂತಹ ಪ್ರಶ್ನೆ. ಈಗಾಗಲೇ ಈ ಒಂದು ಸಮಿತಿ ಯಾವ್ದಕ್ಕೆ ಮಾಡಿದ್ದು ಅಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ. ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆ. ಭಾರತೀಯ ಆಹಾರ ನಿಗಮದ ಮರುಸ್ಥಾಪನೆಯಿಂದ ಇವತ್ತು ಕೂಡ ನಾವು ಭಾರತದಲ್ಲಿ ಹಸಿರು ಕ್ರಾಂತಿಯ ನಂತರದಲ್ಲಿ ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾವಲಂಬನೆ ಸಾಧಿಸ್ತಾ ಇದ್ವಿ. ಸುಮಾರು 282 ಲಕ್ಷ ಟನ್ ಆಹಾರದ ಉತ್ಪಾದನೆ ಸಾಮರ್ಥ್ಯ ದೇಶದಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಭಾರತೀಯ ಆಹಾರ ನಿಗಮವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಆ ಕೃಷಿ ಚಟುವಟಿಕೆಯಲ್ಲಿ ಬೆಳೆದಂತಹ ದವಸ ಧಾನ್ಯಗಳನ್ನ ಅತ್ಯಂತ ಸುರಕ್ಷಿತವಾಗಿ ಗೋದಾಮುಗಳಿಂದ ಸಂಗ್ರಹ ಮಾಡತಕ್ಕಂಥದ್ದು. ಹಾಗೆ ಯಾವುದೇ ಒಂದು ಪ್ರದೇಶದಲ್ಲಿ ಬರಗಾಲ, ಭೂಕಂಪ, ಸುನಾಮಿ ಮತ್ತಿತರ ಅನಾವಶ್ಯಕಗಳು ಏರ್ಪಟ್ಟಾಗ ಅಲ್ಲಿಗೆ ಆ ಒಂದು ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದೆಲ್ಲವೂ ಕೂಡ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ಇವೆಲ್ಲ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ ಆ ಆಹಾರ ನಿಗಮದ ಮರುಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಶಾಂತಕುಮಾರ್ ಸಮಿತಿಯನ್ನ ನೇಮಕ ಮಾಡಿದ್ರು. ದೆನ್ ಕೀರ್ತಿ ಪಾರಿಕ್ ಸಮಿತಿ ಇದು ಕೂಡ ಪ್ರೀವಿಯಸ್ ಕೇಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ, 2-3 ಸಾರಿ ಬಂದಿದ್ದ ಪ್ರಶ್ನೆ ಇದು. ಇದು ತೈಲ ಬೆಲೆಗಳ ಡಿರೆಗ್ಯುಲೇಷನ್ ಅಂತೇಳಿ ಕರಿತೀವಿ. ನಾವೇನು ದಿನನಿತ್ಯ ತೈಲವನ್ನ, ಪೆಟ್ರೋಲ್, ಡೀಸೆಲ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. ಭಾರತ ಸೌದಿ ಅರೇಬಿಯಾದಿಂದ ನಾವು ಅತಿ ಹೆಚ್ಚು ತೈಲವನ್ನು ನಾವು ಆಮದು ಮಾಡ್ಕೊತಾ ಇದ್ದೇವೆ, ಅತಿ ಹೆಚ್ಚು ಬಂಡವಾಳವನ್ನು ಹಾಕ್ತಾ ಇದ್ದೇವೆ. ಅದ್ರ ಮೇಲೆ ಈ ನಿಟ್ಟಿನಲ್ಲಿ ತೈಲ ಬೆಲೆಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಆಗುವಂತಹ ಒಂದು ಬದಲಾವಣೆ ಇದೆ. ಇದರಿಂದಾಗಿ ಆ ಬದಲಾವಣೆಗಳಿಂದಾಗಿ ನಮ್ಮಲ್ಲೂ ಕೂಡ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತೇಳಿ ಆ ತೈಲ ಬೆಲೆಗಳ ಒಂದು ಬೆಲೆಯನ್ನು ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಾಗುವಂತಹ ಕೆಲವೊಂದು ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇವರ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡುವುದನ್ನ ನಾವು ಗಮನಿಸ್ತೇವೆ. ದೆನ್ ವರದರಾಜನ್ ಸಮಿತಿ ಭೂಪಾಲ್ ಅನಿಲ ಸೋರಿಕೆ ದುರಂತ ಅಂದ್ರೆ ಮಧ್ಯಪ್ರದೇಶದ ಭೂಪಾಲ್ ಏನಿದೆ, ಮಧ್ಯಪ್ರದೇಶದ ಭೂಪಾಲ್ನಲ್ಲಿ 1985ರಲ್ಲಿ ಮೀಥೈಲ್ ಐಸೋಸೈನೇಟ್ ಅಂತಕ್ಕಂಥ ಒಂದು ವಿಷ
ಅಪಾಯಕಾರಿಯಾಗಿಲ್ಲ, ಸೋರಿಕೆ ಉಂಟಾಗಿ ನೂರಾರು ಮಂದಿ ಸಾವನ್ನಪ್ಪಿದ್ರು, ಹಾಗೆ ಸಾವಿರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾದ್ರು. ಈ ಹಿನ್ನೆಲೆಯಲ್ಲಿ ಅಮೆರಿಕ ಮೂಲದ ಒಂದು ಕಂಪನಿ ಏನಿದೆ, ಅಮೆರಿಕ ಮೂಲದ ಒಂದು ಕಂಪನಿದ ಒಂದು ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಅದರಿಂದ ಆಗಿರುವಂತಹ ನಷ್ಟ, ಅದರಿಂದ ದೈಹಿಕ ನ್ಯೂನತೆ ಒಳಗಾಗಿರ್ತಕ್ಕಂಥವ್ರು ಅವ್ರಿಗೆ ಕೊಡಬೇಕಾದಂತ ಒಂದು ಪರಿಹಾರ, ಇವೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಒಂದು ರಾಜೀವ್ ಗಾಂಧಿ ಸರ್ಕಾರ ನೇಮಕ ಮಾಡಿದಂತಹ ಕಮಿಟಿಯೇ ವರದರಾಜನ್ ಸಮಿತಿ. ದೆನ್ ಟಿ.ಎಸ್. ಇಸ್ರಾನಿ ಸಮಿತಿ. ಟಿ.ಎಸ್. ಇಸ್ರಾನಿ ಸಮಿತಿ ಗುಜ್ಜರ್ ಮೀಸಲಾತಿಗೆ ಸಂಬಂಧಪಟ್ಟಿತ್ತು. ಅಂದ್ರೆ ರಾಜಸ್ಥಾನ ರಾಜ್ಯದಲ್ಲಿ ಗುಜ್ಜರ್ ಅಂತಕ್ಕಂಥ ಒಂದು ಸಮುದಾಯ ಇದೆ. ಆ ಗುಜ್ಜರ್ ಸಮುದಾಯ ತಮಗೆ ಶೈಕ್ಷಣಿಕ ಮತ್ತು ಸರ್ಕಾರಿ ಉದ್ಯೋಗ ಸೇವೆಗಳಲ್ಲಿ ಹೆಚ್ಚಿನ ಒಂದು ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಆ ಒಂದು ಮೀಸಲಾತಿಯನ್ನು ಕೊಡಬಹುದು ಅಂತೇಳಿ ಒಂದು ವರದಿ ಕೊಡಲಿಕ್ಕೆ ನೇಮಕಗೊಂಡಿದ್ದೆ ಈ ಒಂದು ಟಿ.ಎಸ್. ಇಸ್ರಾನಿ ಸಮಿತಿ. ದೆನ್ ರಂಗನಾಥ್ ಮಿಶ್ರಾ ಸಮಿತಿ, ಅಲ್ಪಸಂಖ್ಯಾತರ ಸ್ಥಿತಿಗತಿಗಳು. ನಿವೃತ್ತ ನ್ಯಾಯಮೂರ್ತಿಯಾದಂತಹ ರಂಗನಾಥ್ ಮಿಶ್ರಾ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ನೇಮಕ ಮಾಡಿದ್ದಾರೆ. ಈ ಒಂದು ರಂಗನಾಥ್ ಮಿಶ್ರಾ ನೇತೃತ್ವದಲ್ಲಿ ರಚನೆಯಾದಂತಹ ಸಮಿತಿ ಅಲ್ಪಸಂಖ್ಯಾತರ ಒಂದು ಸ್ಥಿತಿಗತಿಯಿಂದಾಗಿ ಈಗೇನು ಮುಸಲ್ಮಾನ್ ಸಮುದಾಯ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಸಿಖ್ಖರಾಗಲಿ, ಬೌದ್ಧ, ಜೈನ, ಪಾರ್ಸಿ ಏನಿದ್ದಾರೆ ಆ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 50% ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಧರ್ಮೀಯರನ್ನ, ಪಾರ್ಶ್ವರನ್ನ ನಾವೇನು ಅಲ್ಪಸಂಖ್ಯಾತರು ಅಂತ ಪರಿಗಣಿಸ್ತೀವಿ. ಅಲ್ಪಸಂಖ್ಯಾತರು ಎದುರಿಸತಕ್ಕಂಥ ಸಮಸ್ಯೆ ಏನಿದ್ದಾವೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಅವರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅವನ ಸಮಾಜ ಮುಖ್ಯವಾಗಿ ತರಲಿಕ್ಕೆ ಏನೆಲ್ಲ ಒಂದು ಕ್ರಮ ವಹಿಸಬೇಕು ಅಂತೇಳಿ ಸರ್ಕಾರಕ್ಕೆ ವರದಿ ಕೊಟ್ಟಂತ ಸಮಿತಿಯೇ ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಸಮಿತಿ ಅಂತೇಳಿ ನಾವು ಕರಿತೀವಿ. ದೆನ್ ಹಾಸಿಂ ಸಮಿತಿ, ಇದು ಕೂಡ ಕೇಳಿರುವಂತಹ ಪ್ರಶ್ನೆ. ಈ ಒಂದು ಸಮಿತಿ ನಗರದ ಬಡವರು ಮತ್ತು ಸ್ಲಂ ವಾಸಿಗಳನ್ನು ಗುರುತಿಸುವಂತದ್ದು. ಅಂದ್ರೆ ಈ ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರ್ತಕ್ಕಂತಹ BPL ಲೈನ್ ಅಲ್ಲಿ ಬರ್ತಕ್ಕಂಥ ಕುಟುಂಬಗಳು ಎಷ್ಟಿದ್ದಾವೆ, ಹಾಗೆ ಬಡವರು ಎಷ್ಟಿದ್ದಾರೆ ಅಂತಕ್ಕಂಥದ್ದನ್ನ ಗುರುತಿಸಬೇಕಾದ್ರೆ ಒಂದು ಕಮಿಟಿಯನ್ನ ರಚನೆ ಮಾಡಿ ಆ ಮೂಲಕವಾಗಿ ನಗರದಲ್ಲಿ ಸ್ಲಂಗಳಲ್ಲಿ ವಾಸ ಮಾಡಿರ್ತಕ್ಕಂಥವ್ರು, ಹಾಗೆ ಬೇರೆ ಬೇರೆ ರೀತಿಯ ಇಂಟೀರಿಯರ್ ಪ್ರದೇಶದಲ್ಲಿ ವಾಸ ಮಾಡುವಂತಹ ಬಡವರು ಏನಿದ್ದಾರೆ ಅವರನ್ನ ಯಾವ ಮಾನದಂಡದ ಮೇಲೆ ಗುರುತಿಸಬೇಕು, ಅವರ ಆದಾಯದ ಮೇಲೆ ಬಡವರು ಅಂತ ಗುರುತಿಸಬೇಕಾ, ಅವರು ಸೇವಿಸುವಂತಹ ಆಹಾರದ ಒಂದು ಕ್ಯಾಲರಿ ಮಟ್ಟದ ಮೇಲೆ ಬಡವರು ಅಂತ ಗುರುತಿಸಬೇಕಾ ಅಂತೇಳಿ ಒಂದು ವರದಿ ಕೊಡಲಿಕ್ಕೆ ಹಾಸಿಂ ನೇತೃತ್ವದ ಸಮಿತಿಯನ್ನ ಕೇಂದ್ರ ಸರ್ಕಾರ ನೇಮಕ ಮಾಡುವುದನ್ನ ನಾವು ಗಮನಿಸ್ತೇವೆ. ದೆನ್ ಶಶಿಶೇಖರ್ ಸಮಿತಿ. ಶಶಿಶೇಖರ್ ಸಮಿತಿ ಅಂತಂದ್ರೆ ಯಮುನಾ ನದಿ ದಡದಲ್ಲಿ ನಡೆದಂತಹ ವಿಶ್ವ ಸಾಂಸ್ಕೃತಿಕ ಉತ್ಸವದಿಂದ ಆದಂತಹ ಪರಿಸರ ಹಾನಿಯ ಬಗ್ಗೆ ತನಿಖೆ ಮಾಡಲಿಕ್ಕೆ ನೇಮಕ ಆಗಿತ್ತು. ಅಂದ್ರೆ 2016ರಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂತಕ್ಕಂಥ ಸಂಸ್ಥೆ ಏನಿದೆ, ಪಂಡಿತ್ ರವಿಶಂಕರ್ ಗುರೂಜಿ ನೇತೃತ್ವದ ಒಂದು ಸಂಸ್ಥೆ ಯಮುನಾ ನದಿ ದಡದಲ್ಲಿ ಈ ಒಂದು ಸಾಂಸ್ಕೃತಿಕ ಉತ್ಸವವನ್ನು ಕಂಡಕ್ಟ್ ಮಾಡಿತು. ವಿಶ್ವದ ಹಲವಾರು ರಾಷ್ಟ್ರಗಳ ಸಾಂಸ್ಕೃತಿಕ ತಂಡಗಳು ಅಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಉತ್ಸವದಿಂದಾಗಿ ಅಲ್ಲಿ ಹಲವಾರು ರೀತಿಯಾದಂತಹ ಒಂದು ಪರಿಸರ ಮಾರಕವಾದಂತಹ ಒಂದು ಕೃತ್ಯಗಳಿದ್ದಾವೆ. ಆ ಒಂದು ಯಮುನಾ ನದಿಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಎಸೆದಿದ್ದಾರೆ, ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದಿದ್ದಾರೆ, ಇದರಿಂದಾಗಿ ನದಿ ಮಲಿನಗೊಂಡಿದೆ, ಆ ಪ್ರದೇಶ ಕಲುಷಿತವಾಗಿದೆ ಅಂತೇಳಿ ಅವರ ಆ ಒಂದು ಸಾಂಸ್ಕೃತಿಕ ಉತ್ಸವದಿಂದ ಆದಂತಹ ಹಾನಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಅಫಿಡವಿಟ್ ಕೂಡ ಹೋಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಒಂದು ಕಮಿಟಿಯೇ ಶಶಿಕುಮಾರ್ ಸಮಿತಿ ಅಂತ ಹೇಳಿ ಕರಿತೀವಿ. ದೆನ್ ಅರವಿಂದ್ ಸುಬ್ರಹ್ಮಣ್ಯನ್ ಕಮಿಟಿ, ಇದು ದ್ವಿದಳ ಧಾನ್ಯಗಳ ಕನಿಷ್ಠ ಬೆಂಬಲ ಬೆಲೆ ನೀಡಿಕೆ. ರೈತರು ಬೆಳೀತಕ್ಕಂತಹ ದ್ವಿದಳ ಧಾನ್ಯ ಇದಾವೆ, ಭತ್ತ ಆಗಲಿ, ಗೋಧಿ ಆಗಲಿ, ಕಬ್ಬಾಗಲಿ, ಇನ್ನಿತರ ದವಸ ಧಾನ್ಯಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕನಿಷ್ಠ ಬೆಲೆಗಿಂತಲೂ ಕೂಡ ಕೆಳಮಟ್ಟಕ್ಕೆ ಅವರು ಬೆಳೆದಂತಹ ಬೆಳೆ ಬಂದಾಗ ಅವ್ರು ಹಾಕಿರುವಂತಹ ಬಂಡವಾಳ ಕೂಡ ಅವರಿಗೆ ಸಿಗುವುದಿಲ್ಲ. ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಗುತ್ತಾರೆ. ಈ ನಿಟ್ಟಿನಲ್ಲಿ ರೈತರು ಹಾಕಿರ್ತಕ್ಕಂಥ ಒಂದು ಬಂಡವಾಳದ ಜೊತೆಗೆ ಕನಿಷ್ಠವಾದಂತಹ ಒಂದು ಬೆಂಬಲ ಬೆಲೆ ಸಿಗಬೇಕು ಅಂತೇಳಿ ಒಂದು ಮಿನಿಮಮ್ ಪ್ರೈಸ್ ರೇಟ್ ಅನ್ನು ಫಿಕ್ಸ್ ಮಾಡಬೇಕು ಅಂತೇಳಿ ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ರೀತಿಯಾದಂತಹ ಒಂದು ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿತು. ಅದೇನೆ ಅರವಿಂದ್ ಸುಬ್ರಹ್ಮಣ್ಯನ್ ಕಮಿಟಿ. ದೆನ್ ಪ್ರಕಾಶ್ ಸಿಂಗ್ ಸಮಿತಿ, ಇದು ಹರಿಯಾಣದಲ್ಲಿ ಜಾಟ್ ಜನಾಂಗವನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವ ಬೇಡಿಕೆಗೆ ಸಂಬಂಧಪಟ್ಟಾಗಿ ನೇಮಕಗೊಂಡಂತಹ ಕಮಿಟಿ. ಅಂದ್ರೆ ಹರಿಯಾಣದಲ್ಲಿ ಇರತಕ್ಕಂಥ ಒಂದು ಜಾಟ್ ಸಮುದಾಯ ಇದೆ, ಆ ಜಾಟ್ ಸಮುದಾಯ ಕೂಡ ತಮಗೂ ಕೂಡ OBC ಪಟ್ಟಿಗೆ ನಮ್ಮನ್ನು ಸೇರಿಸಬೇಕು, ಸರ್ಕಾರದ ಶೈಕ್ಷಣಿಕ ಮತ್ತು ಸಾರ್ವಜನಿಕ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಡಬೇಕು ಅಂತೇಳಿ ಆ ಜಾಟ್ ಸಮುದಾಯ ಹೆಚ್ಚಿನ ಒಂದು ಹೋರಾಟವನ್ನು ತೀವ್ರತರದಲ್ಲಿ ಮಾಡ್ತಾ ಬಂತು. ಆ ಜಾಟ್ ಸಮುದಾಯದ ಒಂದು ಬೇಡಿಕೆಯನ್ನ ಪರಿಶೀಲನೆ ಮಾಡಲಿಕ್ಕೆ ನೇಮಕಗೊಂಡಂತಹ ಕಮಿಟಿಯೇ ಪ್ರಕಾಶ್ ಸಿಂಗ್ ಕಮಿಟಿ. ದೆನ್ HR ನಾಗೇಂದ್ರ ಸಮಿತಿ. ನಾಗೇಂದ್ರ ಸಮಿತಿ ವಿಶ್ವವಿದ್ಯಾಲಯಗಳಲ್ಲಿ ಯೋಗ ಶಿಕ್ಷಣ ಜಾರಿ ಸಂಬಂಧ ನೇಮಕಗೊಂಡಂತಹ ಸಮಿತಿ. ಈಗೇನೋ ಪ್ರತಿ ವರ್ಷ ಜೂನ್ 21 ವಿಶ್ವ ಯೋಗ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ ಪ್ರಪಂಚದಾದ್ಯಂತ. ಈ ಒಂದು ಯೋಗವನ್ನ ಒಂದು ಪಠ್ಯ ವಸ್ತುವಾಗಿ ಮಾಡಬೇಕು, ಪಠ್ಯ ವಿಷಯವನ್ನಾಗಿ ರೂಪಿಸಬೇಕು ಅಂತೇಳಿ ವಿಶ್ವವಿದ್ಯಾಲಯದಲ್ಲಿ ಯೋಗ ಶಿಕ್ಷಣವನ್ನು ಯಾವುದೇ ಜೋಡಿಸಬೇಕು, ಆ ಪಠ್ಯ
ವಿಷಯ, ಆ ಕರಿಕ್ಯುಲಮ್ ಫ್ರೇಮ್ವರ್ಕ್ ಯಾವ ರೀತಿ ಇರಬೇಕು, ಯಾವ ಸೆಮಿಸ್ಟರ್ ಅದನ್ನು ಕಂಡಕ್ಟ್ ಮಾಡಬೇಕು ಅನ್ನೋ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ತಜ್ಞರಾದಂತಹ ಎಚ್ ಆರ್ ನಾಗೇಂದ್ರ ನೇತೃತ್ವದಲ್ಲಿ ಈ ಒಂದು ಕಮಿಟಿಯನ್ನ ನೇಮಕ ಮಾಡಿದ್ದಾರೆ. ದೆನ್ ಆರ್ ಎಂ ಲೋಧಾ ಸಮಿತಿ. ಆರ್ ಎಂ ಲೋಧಾ ಸಮಿತಿ ಭಾರತೀಯ ವೈದ್ಯಕೀಯ ಪರಿಷತ್ನ ಕಾರ್ಯಗಳ ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂತೆ. ಆರ್ ಎಂ ಲೋಧಾ ಅಂತಕ್ಕಂಥವ್ರು ಕೂಡ ಸುಪ್ರೀಂ ಕೋರ್ಟ್ ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ. ಇವರು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ, ಆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಭಾರತದ ಯಾವುದೇ ರಾಜ್ಯದಲ್ಲಿ ಯಾವುದೇ ಪ್ರದೇಶದಲ್ಲಿ ವೈದ್ಯಕೀಯ ಕಾಲೇಜುಗಳನ್ನು ತೆರೆದಕ್ಕೆ ಏನೋ ಅನುಮತಿಯನ್ನು ಕೊಡುತ್ತೆ, ವೈದ್ಯಕೀಯ ಸೀಟ್ಗಳನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಅನುಮತಿಯನ್ನು ಕೊಡುತ್ತೆ. ಈ ವಿಚಾರದಲ್ಲೂ ಕೂಡ ಅಲ್ಲಿ ಹಲವು ದುರುಪಯೋಗ ಆಗ್ತಾ ಇತ್ತು, ಹಣದ ದುರುಪಯೋಗ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಒಂದು ಆಡಳಿತಾತ್ಮಕ ಮಂಡಳಿಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಆರ್ ಎಂ ಲೋಧಾ ಕಮಿಟಿಯನ್ನು ನೇಮಕ ಮಾಡಿದೆ. ದೆನ್ ದಿವಾಕರ್ ರೆಡ್ಡಿ ಸಮಿತಿ. ಗ್ರಾಹಕ ಸಂರಕ್ಷಣಾ ಮಸೂದೆ 2015ರ ಪರಾಮರ್ಶನೆ. ಗ್ರಾಹಕರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಏನು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಏನಿದೆ, ಹಿಂದೆ 1986 ಮೊದಲಿಗೆ ಗ್ರಾಹಕ ಸಂರಕ್ಷಣಾ ಕಾಯ್ದೆನ ಕೇಂದ್ರ ಸರ್ಕಾರ, ರಾಜೀವ್ ಗಾಂಧಿ ಸರ್ಕಾರ ಜಾರಿ ಮಾಡಿತು. ಈ ಒಂದು ಗ್ರಾಹಕರ ಹಿತರಕ್ಷಣೆ ಕಾಪಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕ ಸಂರಕ್ಷಣಾ ಮಸೂದೆ 2005ರಲ್ಲಿ ಏನಿದ್ದಂತಹ ಒಂದು ಅಂಶಗಳಿದ್ದಾವೆ ಅದನ್ನ ಮತ್ತೆ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ, ಪರಾಮರ್ಶನೆ ಮಾಡುವ ನಿಟ್ಟಿನಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಆ ಸಮಿತಿಯೇ ದಿವಾಕರ್ ರೆಡ್ಡಿ ಸಮಿತಿ. ದೆನ್ ಅರವಿಂದ್ ಪನಗರಿಯ ಸಮಿತಿ. ಮುಂಬೈಯಿಂದ ಅಹಮದಾಬಾದ್ ನಡುವಿನ ಹೈಸ್ಪೀಡ್ ರೈಲು ಯೋಜನೆ ಮೇಲ್ವಿಚಾರಣೆ. ಏನು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂತವರು ಅರವಿಂದ್ ಪನಗರಿಯ. ನಾವು ಜಪಾನ್ ದೇಶದ ಸಹಯೋಗದಲ್ಲಿ ಹೈಸ್ಪೀಡ್ ರೈಲನ್ನ ನಮ್ಮ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಮುಂಬೈ ಟು ಅಹಮದಾಬಾದ್ ವರೆಗೆ ಈ ಒಂದು ಬುಲೆಟ್ ಟ್ರೈನ್ ಅನ್ನ ಯೋಜನೆಯನ್ನು ಹಾಕೊಂಡ್ವಿ. ಈ ಒಂದು ಯೋಜನೆಗೆ ತಗುಲುವಂತಹ ವೆಚ್ಚ, ನಾವು ಅಕ್ವಿಡೇಷನ್ ಮಾಡ್ಕೊಳ್ಬೇಕಾದಂತಹ ಒಂದು ಭೂಮಿ, ಈ ಎಲ್ಲದಿಂದ ಆಗುವಂತಹ ಒಂದು ಖರ್ಚು ವೆಚ್ಚಗಳ ಒಂದು ಮೇಲ್ವಿಚಾರಣೆಯನ್ನ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಇವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿತು. ಕಮಲೇಶ್ ಚಂದ್ರ ಸಮಿತಿ. ಇದು ಕೂಡ ಬಿಫೋರ್ KS ಫಿಲ್ಮ್ಸ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಗ್ರಾಮೀಣ ಅಂಚೆ ಸೇವಕರ ಕೂಲಿಯ ರಚನೆ ಸೇವಾ ನಿಯಮ. ಈಗೇನು ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಅಡಿನಲ್ಲಿ ಬರುತ್ತೆ. ಭಾರತದ ಅಂಚೆ ವ್ಯವಸ್ಥೆ ಅತ್ಯಂತ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ. ಗ್ರಾಮೀಣ ಭಾಗಗಳಲ್ಲಿ ಮಾಹಿತಿಯನ್ನು ರವಾನೆ ಮಾಡಲಿಕ್ಕೆ, ಪೋಸ್ಟ್ ಗಳನ್ನು ಹಂಚೋದಕ್ಕೆ ಏನು ಪೋಸ್ಟ್ ಮ್ಯಾನ್ ಗಳಿದ್ದಾರೆ, ಆ ಪೋಸ್ಟ್ ಮ್ಯಾನ್ ಮತ್ತು ಪೋಸ್ಟ್ ಮಾಸ್ಟರ್ಗಳ ಒಂದು ವೇತನ ಪ್ರಮಾಣವನ್ನ ಯಾವ ರೀತಿಯಾಗಿ ಹೆಚ್ಚಿಸಬಹುದು ಅಂತ ಹೇಳಿ ಅವರ ಒಂದು ವೇತನದ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ನೇಮಕೊಂಡಂತ ಸಮಿತಿಯೇ ಕಮಲೇಶ್ ಚಂದ್ರ ಸಮಿತಿ. ದೆನ್ ನ್ಯಾಯಮೂರ್ತಿ ಎಲ್ ನರಸಿಂಹರೆಡ್ಡಿ ಸಮಿತಿ. ಮಾಜಿ ಸೈನಿಕರಿಗೆ ಏಕ ಶ್ರೇಣಿ ಏಕ ಪಿಂಚಣಿ ಯೋಜನೆ ಅಂದ್ರೆ 1 ರ್ಯಾಂಕ್ 1 ಪೆನ್ಷನ್ ಸ್ಕೀಮ್ ಅಂತ ಹೇಳ್ತೀವಿ. ಇದು ಲಾಸ್ಟ್ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ರಶ್ನೆಯಲ್ಲಿ ಕೇಳಿದ್ದಾನೆ. ನರಸಿಂಹರೆಡ್ಡಿ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಂದ್ರೆ ನಮ್ಮ ಸೈನಿಕ ವ್ಯವಸ್ಥೆಯಲ್ಲಿ ನಿವೃತ್ತರಾದಂತಹ ಸೈನಿಕರಿಗೆ ಏಕ ಶ್ರೇಣಿ ಏಕ ಪಿಂಚಣಿ ಅಂದ್ರೆ ಯಾವ ರ್ಯಾಂಕ್ ಇದೆ ಆ ರ್ಯಾಂಕ್ನವ್ರಿಗೆ ಒಂದೇ ರೀತಿಯಾದ ಒಂದು ಪಿಂಚಣಿ ಬರಬೇಕು, 1 ರ್ಯಾಂಕ್ 1 ಪೆನ್ಷನ್ ಅಂತೇಳಿ ಈ ಒಂದು ಸ್ಕೀಮ್ ಬಂತು. ಇದನ್ನ ಈ ಅನುಷ್ಠಾನಗೊಳಿಸಬೇಕು ಅಂತೇಳಿ ಮಾಜಿ ಸೈನಿಕರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದರು. ಆ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾಗಿದ್ದಂತಹ ಗೋವಾದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಮನೋಹರ್ ಪಾರಿಕರ್ ಈಗ ಬದುಕಿಲ್ಲ. ಅವರ ಒಂದು ಮುತುವರ್ಜಿಯಿಂದಾಗಿ ಅದು ಅನುಷ್ಠಾನಕ್ಕೆ ಬಂದಿದ್ದನ್ನು ಕೂಡ ನಾವು ಗಮನಿಸ್ತೀವಿ. ದೆನ್ ಅರವಿಂದ್ ಸುಬ್ರಹ್ಮಣ್ಯ ಸಮಿತಿ. ಇದು GST ಪ್ರಮಾಣೀಕೃತ ದರ 17ರಿಂದ 18ಕ್ಕೆ ಹೆಚ್ಚಿಸುವಂತ ಒಂದು ಸೂಚನೆ. ಅಂದ್ರೆ GST 2017ರಲ್ಲಿ ಜಾರಿಯಾದಾಗ ಅದರಲ್ಲಿ 4 ಸ್ಲ್ಯಾಬ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ 4 ಸ್ಲ್ಯಾಬ್ ಅಲ್ಲಿ 5% ಆಗಿರ್ಬೋದು, ದೆನ್ 8% ಆಗಿರ್ಬೋದು, 12% ಆಗಿರ್ಬೋದು, 18% ಆಗಿರ್ಬೋದು. ಈ ಸಂದರ್ಭದಲ್ಲಿ ಆ GST ಪ್ರಮಾಣೀಕೃತ ಮೊದಲಿಗೆ 17% ಜಾರಿ ಮಾಡಬೇಕು ಅಂತ ಬಂದಾಗ 17 ಆಗೋದಿಲ್ಲ, 17ರಿಂದ 18%ಗೆ ಯಾವ ವಸ್ತುದ ಮೇಲೆ ನಾವು ತೆರಿಗೆ ಹಾಕೋದಕ್ಕೆ ಸಾಧ್ಯ ಅಂತೇಳಿ ಆ ವಸ್ತುಗಳ ಪಟ್ಟಿ ಏರಿಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಅವರು ವಿಸ್ತೃತವಾದ ವರದಿಯನ್ನು ಕೊಡ್ತಾರೆ ಅರವಿಂದ್ ಸುಬ್ರಹ್ಮಣ್ಯ ಸಮಿತಿ. ದೆನ್ RV ಈಶ್ವರ್ ಕಮಿಟಿ. ಆದಾಯ ತೆರಿಗೆ ಕಾಯ್ದೆ 1961ರ ಸರಳೀಕರಣ. ಏನು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಏನಿದೆ, ಆ ಇನ್ಕಮ್ ಟ್ಯಾಕ್ಸ್ 1961 ಆಕ್ಟ್ ನಲ್ಲಿ ಕೆಲವರು ಆದಾಯ ತೆರಿಗೆಯನ್ನ ಹಲವಾರು ವರ್ಷದಿಂದ ಸಲ್ಲಿಸ್ತೇನೆ ಸುಸ್ತಿದಾರರಾಗಿರೋದನ್ನ ನಾವು ಗಮನಿಸ್ತೇವೆ. ಅವರಿಗೆ ಬಡ್ಡಿ ಚಕ್ರಬಡ್ಡಿ ಆಗಿರೋದನ್ನು ನೋಡ್ತೇವೆ. ಈ ನಿಟ್ಟಿನಲ್ಲಿ ಅವರ ಮೇಲಿನ ಒಂದು ವರದಿಯನ್ನು ತಪ್ಪಿಸೋದಕ್ಕೆ ಸರ್ಕಾರಕ್ಕೆ ಆದಾಯದ ಮೂಲವನ್ನು ದೊರಕಿಸಿಕೊಳ್ಳಲಿಕ್ಕೆ ಮಾಡಿದ್ರು. ಆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನಲ್ಲಿ ಕೆಲವೊಂದು ಫ್ಲೆಕ್ಸಿಬಿಲಿಟಿನ ಕೊಡೋದ್ರ ಮುಖಾಂತರ ಸರ್ಕಾರಕ್ಕೆ ಬರಬೇಕಾದ ತೆರಿಗೆನ ವಸೂಲಿ ಮಾಡಲಿಕ್ಕೆ ಸರ್ಕಾರ ಮುಂದಾಯಿತು. ಆ ಒಂದು ಮಾರ್ಗೋಪಾಯಗಳನ್ನ ನಿಯಮಾವಳಿಗಳನ್ನು ರಚನೆ ಮಾಡಲಿಕ್ಕೆ ನೇಮಕೊಂಡಂತಹ ಸಮಿತಿಯೇ RV ಈಶ್ವರ್ ಸಮಿತಿ. ದೆನ್ BS ಭಾಸಿ ಸಮಿತಿ. ಇದು ನಾಗರಿಕ ಸೇವಾ ಪರೀಕ್ಷೆಗಳ ನಮೂನೆಯ ಪರಾಮರ್ಶನೆಗೆ ಸಂಬಂಧಪಟ್ಟಿದೆ. ಅಂದ್ರೆ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಮೊದಲಿಗೆ ದೇಶದಲ್ಲಿ ಸಿವಿಲ್ ಸರ್ವಿಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ. ಲಾರ್ಡ್ ಕಾರ್ನ್ವಾಲಿಸ್ ಅನ್ನು ನಾವು ಫಾದರ್ ಆಫ್ ಸಿವಿಲ್ ಸರ್ವಿಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆನಂತರ ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಸಂವಿಧಾನ ರಚನೆ ಸಂದರ್ಭದಲ್ಲಿ ಅಖಿಲ ಭಾರತ ಸೇವೆಗಳನ್ನು ಅಳವಡಿಸಿಕೊಂಡಿದ್ದೇವೆ.
ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಆಲ್ ಇಂಡಿಯಾ ಸರ್ವಿಸಸ್, ಫಾದರ್ ಆಫ್ ಆಲ್ ಇಂಡಿಯಾ ಸರ್ವಿಸ್ ಅಂತ ಹೇಳಿ ನಾವು ಕರಿತೇವೆ, ಅಖಿಲ ಭಾರತಗಳ ಸೇವೆಗಳ ಪಿತಾಮಹ ಅಂತೇಳಿ. ಈ ನಡುವೆ ನಾಗರಿಕ ಸೇವೆಗೆ ಸಂಬಂಧಪಟ್ಟಾಗ ಹಲವಾರು ಕಮಿಟಿ ರಚನೆ ಇದ್ದಾವೆ. ಹಿಂದೆ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಮೆಟಾಲೆ ಕಮಿಟಿ ರಚನೆ ಆಯಿತು. ಸ್ವಾತಂತ್ರ್ಯ ನಂತರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಸತೀಶ್ ಚಂದ್ರ ಕಮಿಟಿ ರಚನೆ ಆಗಿರುವುದನ್ನ ನಾವು ಗಮನಿಸ್ತೇವೆ. ಹಾಗೆ ಅಲಗ್ ಸಮಿತಿ ರಚನೆ ಆಗಿದೆ. ಹಾಗೆಯೇ ಹಲವಾರು ಕಮಿಟಿ ರಚನೆ ಆಗಿದ್ದಾಗೆ BS ಬಾಸು ಸಮಿತಿ ಕೂಡ ಈ ನಾಗರಿಕ ಸೇವಾ ಪರೀಕ್ಷೆ ಏನಿದೆ, ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮಿನೇಷನ್, ವೈವಾ ಎಲ್ಲ ಇದೆ. ಈ ಒಂದು ಪರೀಕ್ಷೆಯ ನಮೂನೆಗಳಲ್ಲಿ ನಾವು ಏನು ಬದಲಾವಣೆ ಮಾಡಬೇಕಾಗಿದೆ ಎಂದು ಸಂಬಂಧಪಟ್ಟಾಗಿ ನೇಮಕಗೊಂಡು ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ದೆನ್ ಊರ್ಜಿತ್ ಪಟೇಲ್ ಸಮಿತಿ. ಊರ್ಜಿತ್ ಪಟೇಲ್ ಕೂಡ ಫಾರ್ಮರ್ RBI ಗವರ್ನರ್, ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಆಗಿ ಕೆಲಸ ಮಾಡಿದಂತವರು. ನಿವೃತ್ತಿಯ ನಂತರ ಇವರನ್ನ ವಿತ್ತೀಯ ನೀತಿಗೆ, ಫಿಸ್ಕಲ್ ಪಾಲಿಸಿ ಇದೆ, ಭಾರತದ ವಿತ್ತೀಯ ನೀತಿಯನ್ನು ಸುಧಾರಣೆ ಮಾಡುವಲ್ಲಿ ನಾವು ಏನೆಲ್ಲ ಕ್ರಮವನ್ನು ಅನುಸರಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಇವರ ನಾಯಕತ್ವದಲ್ಲಿ ನೇಮಕ ಮಾಡಿದಂತಹ ಒಂದು ಕಮಿಟಿ. ದೆನ್ JP ನಡ್ಡಾ ಸಮಿತಿ. JP ನಡ್ಡಾ ಈಗ ಪ್ರಸ್ತುತ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಹಿಂದೆ ಅವರು ಮೂಲತಃ ಹಿಮಾಚಲ ಪ್ರದೇಶದವರು, ಹಿಂದೆ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರಾಗಿ ಕೂಡ ಕೆಲ ಕಾಲ ಕೆಲಸ ಮಾಡಿದಂತವರು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಆಸ್ಪತ್ರೆಗಳಲ್ಲಿ ಅಗ್ನಿಶೋಧಕ್ಕೆ ಸಂಬಂಧಪಟ್ಟ ಹಾಗೆ ಕೈಗೊಳ್ಳಬೇಕಾದಂತಹ ಒಂದು ಕ್ರಮ ಏನಿದೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಆಸ್ಪತ್ರೆಗಳಿದ್ದಾವೆ, ಆ ಪ್ರತಿಯೊಂದು ಆಸ್ಪತ್ರೆಗಳಲ್ಲೂ ಕೂಡ ಅಗ್ನಿ ಸುರಕ್ಷತೆಯ ಅನಿರೀಕ್ಷಿತವಾಗಿ ಸಂಭವಿಸುವಂತಹ ಒಂದು ಬೆಂಕಿ ಅವಘಡ ಏನಿದ್ದಾವೆ ಅದನ್ನು ತಪ್ಪಿಸೋದಕ್ಕೆ ಯಾವ ರೀತಿಯಾದಂತಹ ಒಂದು ಸುರಕ್ಷತಾ ಕ್ರಮವನ್ನು ಅನುಸರಿಸಬೇಕು ಅಂತೇಳಿ ವರದಿಯನ್ನು ಕೊಟ್ಟಂತಹ ಒಂದು ಸಮಿತಿ. ದೆನ್ ಚಂದ್ರಬಾಬು ನಾಯ್ಡು ಸಮಿತಿ. ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವರು, ತೆಲುಗು ದೇಶಂ ಪಕ್ಷದ ನಾಯಕರು ಕೂಡ ಆಗಿರುವರು. ಇವರ ನೇತೃತ್ವದಲ್ಲಿ ಒಂದು ರಚನೆ ಆಯಿತು ಕಮಿಟಿ. ಕಾರಣ ಏನಕ್ಕೆ ಅಂತಂದ್ರೆ 500 ಮತ್ತು 1000 ರೂಪಾಯಿಗಳನ್ನ ನೋಟನ್ನು ಅಮಾನ್ಯ ಮಾಡಿದಂತಹ ಸಂದರ್ಭದಲ್ಲಿ ಆದಂತಹ ಒಂದು ಅನಾನುಕೂಲಗಳೇನು, ಪರಿಸ್ಥಿತಿ ಹೇಗಿತ್ತು ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರ 500 ಮತ್ತು 100 ರೂಪಾಯಿ ನೋಟ್ಗಳನ್ನ ಅಮಾನ್ಯೀಕರಣಗೊಳಿಸಿದಾಗ, ಡಿಮಾನಿಟೈಸೇಷನ್ ಮಾಡಿದ ಸಂದರ್ಭದಲ್ಲಿ ಆದಂತಹ ಒಂದು ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಲಿಕ್ಕೆ ಇವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿದ್ದನ್ನ ನಾವು ಗಮನಿಸ್ತೇವೆ. ದೆನ್ ವೀರಪ್ಪ ಮೊಯ್ಲಿ ಸಮಿತಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂಥವರು, ಕೇಂದ್ರ ಆಡಳಿತ ಸುಧಾರಣಾ ಆಯೋಗದ 2ನೇ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದಂಥವರು. ಇವರ ನೇತೃತ್ವದಲ್ಲಿ ಬಜೆಟ್ ರಿಫಾರ್ಮ್ಸ್ ಕಮಿಟಿಯನ್ನು ರಚನೆ ಮಾಡೋದನ್ನ ನಾವು ಗಮನಿಸ್ತೇವೆ. ದೆನ್ ಸುಂದರ್ ಶಾನ್ ಸೇನ್ ಸಮಿತಿ. ಅಂದ್ರೆ ವಿತ್ತೀಯ ತಂತ್ರಜ್ಞಾನ ಮತ್ತು ಡಿಜಿಟಲ್ ಬ್ಯಾಂಕ್ಗೆ ಸಂಬಂಧಪಟ್ಟಾಗಿ ನೇಮಕ ಆಗಿದ್ದು, ವಿತ್ತೀಯ ವ್ಯವಸ್ಥೆಯಲ್ಲಿ ಮತ್ತು ಡಿಜಿಟಲ್ ಬ್ಯಾಂಕ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಇದು ಶಿಫಾರಸನ್ನು ಮಾಡಿತು. ದೆನ್ ಜಿದ್ದಾ ಅಬ್ದುಲ್ಲಾ ಅಮಾನುಲ್ಲಾ ಸಮಿತಿ. ಹಜ್ ಪಾಲಿಸಿ ಆಫ್ ಇಂಡಿಯಾ ಸುಧಾರಣೆ. ಏನ್ ಮುಸ್ಲಿಂ ಸಮುದಾಯದವರು ಪ್ರತಿ ವರ್ಷ ಮೆಕ್ಕಾ ಮತ್ತು ಮದೀನಾ ಯಾತ್ರೆಯನ್ನು ಮಾಡ್ತಾರೆ, ಇದಕ್ಕೆ ಸರ್ಕಾರ ಸಬ್ಸಿಡಿನ ಕೊಡುತ್ತೆ ಯಾಕೆ ಮಾಡುವಂತವರಿಗೆ. ಅಲ್ಲಿ ಆಗುವಂತಹ ಒಂದು ಕೆಲವೊಂದು ಮಾಡಬೇಕಾದ ಸುಧಾರಣೆಗಳ ಬಗ್ಗೆ ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಸಮಿತಿ ಜಿದ್ದಾ ಅಬ್ದುಲ್ ಅಮಾನುಲ್ಲಾ ಸಮಿತಿ ಈ ಒಂದು ಸಮಿತಿ ನೇಮಕ ಮಾಡಿ ಆ ಕಮಿಟಿ ವರದಿಯ ಮೇರೆಗೆ ಹಜ್ ಯಾತ್ರೆ ಕೊಡಬೇಕಂತ ಒಂದು ಸಬ್ಸಿಡಿಯನ್ನ ಸರ್ಕಾರ ಕೈಗೊಳ್ಳುತ್ತಾ ಇದೆ. ಇದು ಈ ಒಂದು ಭಾಗ 2ರಲ್ಲಿ ನಾವು ಚರ್ಚೆ ಮಾಡಿದಂತಹ ಕೆಲವು ಪ್ರಮುಖ ಸಮಿತಿಗಳು ಮತ್ತು ಅದರ ಒಂದು ಉದ್ದೇಶ, ಹಿನ್ನೆಲೆ ಮತ್ತು ಅದರ ಮುಖ್ಯಸ್ಥರನ್ನ ನಾವು ಚರ್ಚೆ ಮಾಡಿದ್ದೇವೆ. ಥ್ಯಾಂಕ್ ಯು.